ಸಮಸ್ತ ನಾಡಿನ ಜನತೆಗೆ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗೆಳೆಯರೇ. ಇವತ್ತಿನ ಸಂಚಿಕೆಯಲ್ಲಿ ನಾನು ಧ್ಯಾನದ ಬಗ್ಗೆ ನಿಮಗೆ 1, 2, 3 ಧ್ಯಾನಗಳು ಮಾಡಿ ನಿಮಗೆ ತೋರಿಸ್ತೀನಿ. ಆಮೇಲೆ ಧ್ಯಾನದಿಂದ ಏನಪ್ಪ ಉಪಯೋಗ ಅಂತಂದರೆ ಓಂಕಾರ, ಭ್ರಮರಿ, ರಿಲ್ಯಾಕ್ಸ್ ಇವು 3 ನೀವು ಪ್ರತಿನಿತ್ಯ ಅಳವಡಿಸ್ಕೊಡೋದ್ರಿಂದ ನಿಮ್ಮ ಮೈಂಡು ಚುರುಕಿರುತ್ತೆ ಮತ್ತು ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಬರುತ್ತೆ, ಏಕಾಗ್ರತೆ, ಆಮೇಲೆ ಜ್ಞಾಪಕ ಶಕ್ತಿ ಎಲ್ಲ ಹೆಚ್ಚುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮ ಆರೋಗ್ಯ ಕೂಡ ನೀವು ಒಳ್ಳೆಯದಾಗಿ ಕಾಪಾಡ್ಕೋಬೋದು. ಅದರಿಂದ ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಮತ್ತು ಧ್ಯಾನ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಾಗೆ ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಾನೇನು ವಿಡಿಯೋಗಳು ಮಾಡ್ತಾ ಇರ್ತೀವಿ ಅದು ಆದಷ್ಟು ನಿಮಗೆ ತಲುಪತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಧ್ಯಾನ ಮೊದಲನೇದೆಯ ಇದನ್ನು ಅಭ್ಯಾಸ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಓಂಕಾರ ಫ್ರೆಂಡ್ಸ್. ಓಂಕಾರ ನೋಡಿ ನಾನು ಹೇಗೆ ಮಾಡ್ತೀನಿ. ಧ್ಯಾನದ ರೀತಿಯಲ್ಲಿ ಈ ಥರ ಒಂದು ಕೈ ಮೇಲೆ ಈ ಥರ ಕೈ ಹಾಕ್ಕೊಂಡು ಧ್ಯಾನದ ಇದರಲ್ಲಿ ಕುತ್ಕೊಳ್ಳಿ. ಮೊದಲನೇದಾಗಿ ಓಂಕಾರ ನೋಡಿ. ಫ್ರೆಂಡ್ಸ್, ಇದರ ಹೆಸರು ಓಂಕಾರ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ದೀರ್ಘವಾದ ಉಸಿರು ತಗೊಂಡು ದೀರ್ಘವಾಗಿ ನಿಧಾನವಾಗಿ ಹೇಳಬೇಕು ಫ್ರೆಂಡ್ಸ್. ನೋಡಿ, ಓ ನೋಡಿ, ಈ ಥರ ದೀರ್ಘ ಉಸಿರು ತಗೊಂಡು ನಿಧಾನವಾಗಿ ಇದು ಮಾಡೋದು ಓಂಕಾರ ಆಯಿತು. ಎರಡನೇದಾಗಿ ಭ್ರಮರಿ ಫ್ರೆಂಡ್ಸ್. ಅಂದರೆ ಧ್ಯಾನದ ರೀತಿಯಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡೋದು ಫ್ರೆಂಡ್ಸ್. ಅಂದರೆ ನಾವೇನು ಮಾಡಬೇಕು, ಕಣ್ಣು ಮುಚ್ಕೊಂಡ್ಬಿಟ್ಟು ನಾವು ಧ್ಯಾನದ ರೂಪದಲ್ಲಿ ಕುಳಿತಿದ್ದೀವಲ್ಲ, ಇದೇ ಆಸನದಲ್ಲಿ ಕೂತುಕೊಂಡು ನಾವು ಭ್ರಮರಿಯನ್ನು ಮಾಡಬೇಕು. ಭ್ರಮರಿ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಬೇರೆ ಏನು ನಾವು ಕಣ್ಣು ಮುಚ್ಚಿದ್ರೆ ಏನೋ ಹಲವಾರು ವಿಚಾರಗಳು ಬರ್ತವೆ ಫ್ರೆಂಡ್ಸ್. ಸೊ ಅದನ್ನು ಆ ವಿಚಾರಗಳನ್ನು ನಾವು ಮಾಡಬಾರ್ದು. ಅಂದರೆ ಧ್ಯಾನ ಅಂದರೆ ನಾವು ಕೂತಿರೋ ಜಾಗದಲ್ಲಿ ನಾನು ಇಲ್ಲೇ ಕೂತಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಆಮೇಲೆ ನಾವು ಮನಸ್ಸಲ್ಲೇ ನಮ್ಮ ಎಲ್ಲ ಅಂಗಾಂಗ ಭಾಗಗಳನ್ನು ನಾವು ಗುರುತಿಸಬೇಕು ಫ್ರೆಂಡ್ಸ್. ಸೊ ಇದೇ ಧ್ಯಾನದ ದೊಡ್ಡ ರಹಸ್ಯ ಅಂತಲೇ ಹೇಳ್ಬೋದು. ಅಂದರೆ ನೋಡಿ, ನಾವು ಪ್ರತಿನಿತ್ಯ ನಾವೆಲ್ಲ ಚಟುವಟಿಕೆಗಳು ಕೆಲಸಗಳು ಎಲ್ಲ ಮಾಡ್ತಾ ಇರ್ತೀವಲ್ವ, ಅದರಲ್ಲಿ ನಾವು ನಮ್ಮ ದೇಹದ ಭಾಗಗಳನ್ನೆಲ್ಲನೂ ಮರೆತು ಹೋಗ್ಬಿಟ್ಟಿರ್ತೀವಿ ಫ್ರೆಂಡ್ಸ್. ಆದರೆ ಈ ಧ್ಯಾನ ಮಾಡಿ ಕುಳಿತುಕೊಂಡು ನಾವು ಪ್ರತಿಯೊಂದು ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ನಾವು ಇಲ್ಲೇ ಕುಳಿತಿದ್ದೀವಿ ಅನ್ನೋದನ್ನು ನಮಗೆ ಅರಿವಾಗುತ್ತೆ ಫ್ರೆಂಡ್ಸ್. ಅದರಿಂದ ಯಾವುದೇ ಯೋಚನೆಗಳು ಬಂದರೂ ದಯವಿಟ್ಟು ಅದಕ್ಕೆ ನೀವು ಉತ್ತರ ನೀಡಬೇಡಿ. ಏನೇನೋ ಪ್ರಶ್ನೆಗಳು ಏನೇನೋ ತಲೆಯಲ್ಲೇನೋ ಓಡ್ತಿರ್ತಾವೆ, ಅದಕ್ಕೆ ನೀವು ಉತ್ತರ ನೀಡಬೇಡಿ. ಬರೋ ಪ್ರಶ್ನೆಗಳನ್ನು ನೀವು ಸ್ಟಾಪ್ ಮಾಡಬೇಕಂತಂದರೆ ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಕಣ್ಣು ಮುಚ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನೋಡಿ, ನಮ್ಮ ಹೇರ್ ಹೇಗಿದೆ, ಹಣೆ ಹೇಗಿದೆ, ಕಣ್ಣು ಉಬ್ಬು ಹೇಗಿದೆ, ಕಣ್ಣು ಹೇಗಿದೆ, ಕಣ್ಣರೆಪ್ಪೆ ಹೇಗಿದೆ, ಮೂಗು ಹೇಗಿದೆ, ಬಾಯಿ ಹೇಗಿದೆ, ಹಲ್ಲು ಹೇಗಿದೆ, ಕಿವಿ ಹೇಗಿದೆ, ಎಲ್ಲ ಭಾಗಗಳನ್ನು ನೀವು ನಿಧಾನವಾಗಿ ಗುರುತಿಸ್ಕೊಂಡು ಬನ್ನಿ ಫ್ರೆಂಡ್ಸ್. ಇದನ್ನು ನೀವು ಮೊದಲನೇದು ನಾನು ಓಂಕಾರ ಮಾಡಿದ್ದೀನಿ, ಅದನ್ನು 21 ಬಾರಿ ಮಾಡಿ. ಇದು ಮತ್ತು ಭ್ರಮರಿ ಈಗೇನು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಮ್ಮ ಅಂಗಾಂಗ ಭಾಗಗಳನ್ನು ಗುರುತಿಸೋದು 5 ನಿಮಿಷ ಮಾಡಿ ಫ್ರೆಂಡ್ಸ್. 5 ನಿಮಿಷ ನೀವು ಮಾಡೋದ್ರಿಂದ ಪ್ರತಿನಿತ್ಯ ಇದನ್ನು ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸು ಶುದ್ಧಿಗೊಳಿಸುತ್ತೆ, ಒಳ್ಳೆಯ ಯೋಚನೆಗಳು ಬರ್ತವೆ, ನಿಮ್ಮ ಕೆಲಸಗಳು ಕೂಡ ಒಳ್ಳೆಯದಾಗುತ್ತೆ, ಯಾವುದೇ ಕಾರಣಕ್ಕೂ ಸೋಂಬೇರಿತನ ಅನ್ನೋದೆಲ್ಲ ಬರಲ್ಲ ಫ್ರೆಂಡ್ಸ್. ಸೊ ಅದಾಗಿ ದಯವಿಟ್ಟು ನೀವು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ಧ್ಯಾನ ಕೂತ್ಕೊಂಡು ಇದು ಮಾಡುವಾಗ ಏನಿದು ಮಾಡಬಾರ್ದು ಫ್ರೆಂಡ್ಸ್, ಸೈಲೆಂಟಾಗಿ ಕೂತ್ಕೋಬೇಕು. ಮತ್ತು ನಮ್ಮ ಭಾಗಗಳನ್ನೆಲ್ಲವನ್ನು ಗುರುತಿಸ್ಕೊಂಡು ಬರಬೇಕು ಫ್ರೆಂಡ್ಸ್. ಏನು ಯೋಚನೆ ಮಾಡಬಾರ್ದು, ರಿಲ್ಯಾಕ್ಸಾಗಿ ಕೂತ್ಕೋಬೇಕು ಫ್ರೆಂಡ್ಸ್. ರಿಲ್ಯಾಕ್ಸಾಗಿ ಕೂತ್ಕೋಬೇಕು, ಎಲ್ಲ ಭಾಗಗಳು ಗುರುತಿಸ್ಬೇಕು. ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಏನೇನೋ ಯೋಚನೆಗಳು ಬರ್ತವೆ, ಅದನ್ನು ನಾವು ದಯವಿಟ್ಟು ಯಾವುದಕ್ಕೂ ಉತ್ತರ ಕೊಡಬಾರ್ದು ಫ್ರೆಂಡ್ಸ್.
ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು. ಕಣ್ಣು ಮುಚ್ಚಿದ ತಕ್ಷಣ ನೂರಾರು ಅಲ್ಲ ಫ್ರೆಂಡ್ಸ್, ಸಾವಿರಾರು ಬರ್ತವೆ. ಯಾವುದೇ ಕಾರಣಕ್ಕೂ ನಾವು ಉತ್ತರ ನೀಡಬಾರ್ದು ಫ್ರೆಂಡ್ಸ್. ದಯವಿಟ್ಟು ನಾವು ಇಲ್ಲೇ ಕುಳಿತಿದ್ದೀವಿ, ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮ ಕೂದಲು ಹೇಗಿದೆ, ನಮ್ಮ ಹಣೆ ಹೇಗಿದೆ, ನಮ್ಮ ಕಣ್ಣುಬ್ಬೆ ಹೇಗಿದೆ, ಕಣ್ಣು ಹೇಗಿದೆ, ಮೂಗು ಹೇಗಿದೆ, ಬಾಯಿ ಹೇಗಿದೆ, ಹಲ್ಲೇಗಿದೆ, ಎಲ್ಲ ಕೈ ಕಾಲುಗಳು, ಕಾಲು ಬೆರಳು, ಕೈ ಬೆರಳುಗಳು, ಎಲ್ಲ ಭಾಗಗಳನ್ನು ನಿಧಾನವಾಗಿ ಒಂದೊಂದು ಭಾಗಗಳನ್ನಾಗಿ ಗುರುತಿಸ್ಕೊಂಡು ಬರ್ತಾ ಇರ್ಬೇಕು ಫ್ರೆಂಡ್ಸ್. ಇದೇ ನಿಮಗೆ ಧ್ಯಾನದ ದೊಡ್ಡ ರಹಸ್ಯ ಫ್ರೆಂಡ್ಸ್. ಹಾಗಾಗಿ ಇದನ್ನು ಪ್ರತಿನಿತ್ಯ ನೀವು ದಿನಾಲಿ ಒಂದು ಅರ್ಧ ತಾಸು ಇದನ್ನು ಮೀಸಲಿಡಿ ಫ್ರೆಂಡ್ಸ್. ಓದೋರಿಗಂತೂ ತುಂಬ ಒಳ್ಳೆಯದು, ಇದು ತುಂಬ ದೊಡ್ಡ ಸಹಾಯ ಮಾಡುತ್ತೆ. ಕೆಲಸ ಮಾಡೋರು ಜ್ಞಾಪಕ ಶಕ್ತಿ ಏನಾದರೂ ಮರುಗಳು ಇದೆ ಅಂತಂದರೆ ಇದು ಕೂಡ ತುಂಬ ಇದಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ ಈ ಥರ, ಓಕೆನಾ. ಇದನ್ನು ಒಂದು 5 ನಿಮಿಷ ಮಾಡಬೇಕು ಫ್ರೆಂಡ್ಸ್. ಪ್ರತಿನಿತ್ಯ ನೀವು ಇದನ್ನು ಒಂದು ಅರ್ಧ ತಾಸು ಇದನ್ನು ರೂಢಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮದ್ರಲ್ಲಿ ನೀವು ಬದಲಾವಣೆ ಕಾಣ್ಬೋದು. ಈಗ ಓಂಕಾರ ಆಯಿತು, ಬ್ರಹ್ಮರಿ ಆಯಿತು. ಮೂರನೇದು ಇದಾದಮೇಲೆ ನಾವೇನೆಲ್ಲ ಭಾಗಗಳನ್ನೆಲ್ಲ ಗುರುತಿಸಾದ್ಮೇಲೆ ದೀರ್ಘ ಉಸಿರು ತಗೊಂಡು ದೀರ್ಘ ಉಸಿರು 3 ಸತಿ ಬಿಡ್ಬೇಕು. ಹೇಗೆ? ಈ ಥರ ಆದಮೇಲೆ ನಾವು ಕೊನೆಯದಾಗಿ ಮೂರನೇದೇನು ಮಾಡಬೇಕು, ನಿಧಾನವಾಗಿ ಈಗ ತಲೆ ಬಗ್ಗಿಸಿ ಉಸಿರು ತಗೋಬೇಕು. ಫಸ್ಟು ನಿಧಾನವಾಗಿ ಈಗ ತಲೆ ಬಗ್ಗಿಸಿ ಹೀಗೆ ಕೆಳಗಡೆ ತಲೆ ಮಾಡಿ ನಿಧಾನವಾಗಿ ಉಸಿರು ಬಿಡಬೇಕು ಫ್ರೆಂಡ್ಸ್. ಈ ಥರ ತಲೆ ಬಗ್ಗಿಸಿ ಒಂದು 2 ನಿಮಿಷ ಕರೆಕ್ಟಾಗಿ ಇದೇ ಆಸನದಲ್ಲಿ ಇದು ಮಾಡಿ. ನೀವು ಈ ಧ್ಯಾನ ಇವೆಲ್ಲ ಆದಮೇಲೆ ಈ ಥರ ಏನು ಕೂತ್ಕೊಳ್ತಿರಲ್ಲ ಫ್ರೆಂಡ್ಸ್, ನಿಮ್ಮ ಬಾಡಿ ಪೂರ್ತಿ ಆ್ಯಕ್ಟಿವ್ ಆಗಿರುತ್ತೆ. ರಿಲ್ಯಾಕ್ಸ್ ಮಾಡುವಾಗ ಅದರದ್ದು ಸ್ವಲ್ಪ ಕೆಲವರಿಗೆ ಇಲ್ಲಿ ಪೇನ್ ಬರುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಆ ಪೇನ್ ಹೋಗುತ್ತೆ ಫ್ರೆಂಡ್ಸ್. ಆಮೇಲೆ ನೀವು ರೂಢಿ ಆದಮೇಲೆ ಎಷ್ಟು ಮೈಂಡು ರಿಲ್ಯಾಕ್ಸ್ ಆಗುತ್ತಂತೆ ಫ್ರೆಂಡ್ಸ್, ಅದು ನಾವು ನಂಬಕ್ಕೆ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಮಾಡಿ ಮುಂದುವರಿಸಿ. ಮತ್ತು ಇನ್ನೂ ಮುಂದಿನ ಎಪಿಸೋಡಲ್ಲಿ ನಾವು ಹೊಸದಾಗಿ ಪ್ರಾಣಾಯಾಮ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಇದಕ್ಕೆ ಮುಗಿಸ್ತೀನಿ.